ಎಲ್ಲರಿಗೂ ನಮಸ್ಕಾರ. ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠ ಮಾಸ ಕಾರ್ತಿಕ ಮಾಸ. ಈ ಮಾಸದಲ್ಲಿ ಶಿವಭಕ್ತರು ಶಿವನನ್ನು, ವಿಷ್ಣು ಭಕ್ತರು ವಿಷ್ಣುವನ್ನು ಆರಾಧಿಸುತ್ತಾರೆ. 2025ರಲ್ಲಿ ಅಕ್ಟೋಬರ್ 25ರಂದು ಕಾರ್ತಿಕ ಮಾಸ ಪ್ರಾರಂಭವಾಗಿ ನವೆಂಬರ್ 20ರಂದು ಕೊನೆಗೊಳ್ಳುತ್ತದೆ. ಶಿವಪರಮಾತ್ಮರು ತ್ರಿಪುರಾಸುರರನ್ನು ಧ್ವಂಸ ಮಾಡಿ ಭೂಲೋಕ ಹಾಗೂ ದೇವಲೋಕಗಳನ್ನು ರಕ್ಷಿಸುತ್ತಾರೆ. ಅವರು ಧ್ವಂಸ ಮಾಡಿದ್ದು ಕಾರ್ತಿಕ ಮಾಸದ ಹುಣ್ಣಿಮೆಯಂದು. ಹಾಗಾಗಿ ಶಿವನಿಗೆ ಪ್ರಿಯವಾದ ಸೋಮವಾರದಂದು ಕಾರ್ತಿಕದಲ್ಲಿ ಶಿವಭಕ್ತರು ದೇವಸ್ಥಾನಗಳಿಗೆ ತೆರಳಿ ದೀಪದ ಆರತಿಯನ್ನು ಬೆಳಗುತ್ತಾರೆ. ವಿಷ್ಣು ಪರಮಾತ್ಮರು ಕಾರ್ತಿಕ ಮಾಸದ ಪ್ರಬೋಧಿನಿ ಏಕಾದಶಿಯಂದು ಯೋಗ ನಿದ್ರೆಯಿಂದ ಎದ್ದೇಳುತ್ತಾರೆ. ಹಾಗಾಗಿ ವಿಷ್ಣು ಭಕ್ತರಿಗೆ ಕಾರ್ತಿಕ ಮಾಸವು ಶ್ರೇಷ್ಠವಾದದ್ದು. ಜನಸಾಮಾನ್ಯರಿಗೆ ತಿಳಿಯದ ಎಷ್ಟೋ ವಿಷಯಗಳು ಶಿವಪುರಾಣದಲ್ಲಿವೆ. ಶಿವಪುರಾಣವನ್ನು ಓದುವುದಾಗಲಿ ಅಥವಾ ಕೇಳಿಸಿಕೊಳ್ಳುವುದಾಗಲಿ ಅತ್ಯಂತ ಶ್ರೇಷ್ಠಕರ. ನನ್ನ ಯಜಮಾನರಾದ ಕಿರಣ್ ಕುಮಾರ್ ಅವರ ತಾತ ಮರುಳಜ್ಜನವರ ತಂದೆ ವೀರಭದ್ರಪ್ಪನವರು ಕೆಂಕೆರೆ ಗ್ರಾಮದಲ್ಲಿ ಶ್ರೀಶೈಲದಿಂದ ಎತ್ತಿನ ಬಂಡಿಯಲ್ಲಿ ಲಿಂಗವನ್ನು ತಂದು ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಹಾಗೂ ಊಟದ ಮನೆಗಳನ್ನು ಸಹ ಕಟ್ಟಿಸಿ ದೇವಸ್ಥಾನದ ಅಭಿವೃದ್ಧಿಗೆ 25 ಎಕರೆ ಜಮೀನನ್ನು ಬಿಟ್ಟಿದ್ದರು. ನಾನು ಶಿವಪುರಾಣವನ್ನು ಓದಿದಾಗ ಇದು ಎಂತಹ ಪುಣ್ಯದ ಕೆಲಸ ಎಂದು ನನಗೆ ತಿಳಿಯಿತು. ಈಗ ಎಷ್ಟೋ ಜನ ಸಿರಿವಂತರಿದ್ದೀವಿ. ಇಂತಹ ಪುಣ್ಯವನ್ನು ಸಂಪಾದಿಸುವುದು ತುಂಬ ಜನರಿಗೆ ತಿಳಿದಿಲ್ಲ. ಶಿವಪುರಾಣದ ಎಲ್ಲ ಅಕ್ಷರಗಳು ಸಹ ತುಂಬ ಮುಖ್ಯ. ನಾನು ಈ ವಿಡಿಯೋದಲ್ಲಿ ಕೆಲವು ಮುಖ್ಯ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ವೀರಭದ್ರಜ್ಜನ ಶಿವಲಿಂಗದ ಪ್ರತಿಷ್ಠಾಪನೆ ಅಜ್ಜನನ್ನು ಎಲ್ಲಿಗೆ ಕೊಂಡೊಯ್ದಿದೆ ಎಂಬುದನ್ನು ತಿಳಿಸುವ ಸಣ್ಣ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಇಷ್ಟವಾದರೆ ತಮ್ಮ ಬಂಧು ಬಳಗದವರಿಗೂ ಕಳುಹಿಸಿಕೊಡಿ. ಶಿವಪುರಾಣದ ಮಹಿಮೆ. ಪೂರ್ವಕಾಲದಲ್ಲಿ ಶೌನಕಾದಿ ಮಹರ್ಷಿಗಳೆಲ್ಲರೂ ಸೇರಿ ಪ್ರಯಾಗ ಕ್ಷೇತ್ರದಲ್ಲಿನ ಗಂಗಾ ಯಮುನಾ ನದಿಗಳ ಸಂಗಮದ ಬಳಿಯಲ್ಲಿ ಒಂದು ಮಹಾಯಾಗವನ್ನು ಮಾಡಲೆಂದು ಯಜ್ಞವನ್ನು ಆರಂಭಿಸಿದರು. ಅದ್ವಿತೀಯವಾಗಿ ನಡೆಯುತ್ತಿದ್ದ ಯಜ್ಞಕ್ಕೆ ದರ್ಶನಾಕಾಂಕ್ಷಿಗಳಾಗಿ ಹಲವಾರು ಯೋಗಿಗಳು, ಋಷಿಗಳು, ಮುನಿಗಳು, ತಾಪಸಿಗಳು ಅವರೊಂದಿಗೆ ಸೂತರು ಸಹ ಆಗಮನಿಸಿದರು. ಸೂತರು ರೋಮಹರ್ಷಣನ ಕುಮಾರನು. ಆತನು ವೇದಗಳನ್ನು ವಿಭಜಿಸಿ 18 ಪುರಾಣಗಳನ್ನಾಗಿ ರಚನೆ ಮಾಡಿ ಪಂಚಮ ವೇದವೆಂಬ ಕರೆಯಲ್ಪಡುವ ಮಹಾಭಾರತ ಇತಿಹಾಸವನ್ನು ರಚಿಸಿಕೊಟ್ಟಂತಹ ಶ್ರೀ ವೇದವ್ಯಾಸರ ಪ್ರೀತಿಯ ಶಿಷ್ಯನು. ಈತನು ಯೋಗಿಗಳ ಶಿರೋರತ್ನವಾದ ಶ್ರೀ ಶುಕಯೋಗೀಂದ್ರರೊಂದಿಗೆ ಸೇರಿ ವ್ಯಾಸರಿಂದ ಪುರಾಣ ರಹಸ್ಯಗಳನ್ನೆಲ್ಲವನ್ನೂ ತಿಳಿದುಕೊಂಡಿದ್ದನು. ಅಷ್ಟೇ ಅಲ್ಲದೆ ಧರ್ಮಶಾಸ್ತ್ರಗಳನ್ನು, ವೇದಗಳನ್ನು, ಸಕಲ ಶಾಸ್ತ್ರಗಳನ್ನು ಸಂಕ್ಷಿಪ್ತವಾಗಿ ಅಭ್ಯಸಿಸಿದ್ದನು. ಆತನಿಗೆ ತಿಳಿಯದೇ ಇರುವಂತಹ ಪುರಾಣವು ಯಾವುದೂ ಇರಲಿಲ್ಲ. ಆತನು ಹೇಳಲಾರದ ಪುರಾಣ ಕಥೆ, ಬಿಡಿಸಲಾರದಂತಹ ಧರ್ಮ ಸಂದೇಹಗಳೇ ಇರಲಿಲ್ಲ. ಕೇಳಿದವರೆಲ್ಲರಿಗೂ ತನ್ನ ಅಪೂರ್ವ ಕಥಾ ಸಂಕಲನ ವಿಧಾನದಿಂದ ಆಯಾ ಪುರಾಣಗಳನ್ನು ಹೇಳುವುದು, ಅವರನ್ನು ಧನ್ಯರನ್ನಾಗಿಸುವುದು, ತಾನೂ ಸಹ ಚರಿತಾರ್ಥನಾದೆನೆಂದು ತಿಳಿಯುವುದು ಇದೇ ಆತನ ಪ್ರಪಂಚವಾಗಿತ್ತು. ಅಂತಹ ಸೂತ ಮಹರ್ಷಿಯು ಪ್ರಯಾಗದಲ್ಲಿ ನಡೆಯುತ್ತಿರುವ ಯಾಗಕ್ಕೆ ಆಗಮನಿಸಿದ್ದರಿಂದ ಋಷಿಗಳೆಲ್ಲರೂ ಸಂತೋಷಿಸಿದರು. ಕೂಡಲೇ ಋಷಿಗಳು ಅವರಿಗೆ ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಸತ್ಕರಿಸಿ ನಂತರ ಮುನಿಗಳು ಅವರನ್ನು ಪರಿವೀಕ್ಷಿಸುತ್ತಾ ಕುಳಿತು, ಎಲೈ ಸರ್ವ ಪುರಾಣ ಕಥಾ ವಿದ್ವಾನ್, ನಿಮ್ಮ ಆಗಮನದಿಂದ ಇಲ್ಲಿ ನಡೆಯುತ್ತಿರುವ ಯಜ್ಞಕ್ಕೂ ನಮಗೂ ಸಹ ಹೊಸ ಬೆಳಕಿನ ಆಶಾಕಿರಣವು ಬಂದಂತಾಯಿತು. ಹಿಂದೆ ನಿಮ್ಮಿಂದ ಹಲವಾರು ಕಥೆಗಳನ್ನು ಕೇಳಿ ತಿಳಿದುಕೊಂಡಿದ್ದೇವೆ. ಆದರೂ ನಮಗೆ ಸಂತೃಪ್ತಿ ಇಲ್ಲ. ನಿಮ್ಮ ದರ್ಶನವು ಲಭಿಸಿದಾಗಲೆಲ್ಲ ನಾವು ಕೇಳಿರುವುದು, ನೀವು ಹೇಳುವುದು, ಇದರಿಂದ ನಾವು ಧನ್ಯರಾಗುವುದು ನಡೆಯುತ್ತಲೇ ಇದೆ. ಆದ್ದರಿಂದ ಈಗಿನ ನಿಮ್ಮ ಭೇಟಿಯೂ ಸಹ ವ್ಯರ್ಥವಾಗದೇ ಇರಲಿ. ನಮ್ಮ ಮೇಲೆ ಕರುಣೆ ಇಟ್ಟು ದಯೆಯನ್ನು ತೋರಿಸಿ ಯಾವುದಾದರೂ ಒಂದು ಮಹತ್ತರವಾದ ಪುರಾಣ ಕಥೆಯನ್ನು ಹೇಳಿರಿ. ತುಂಬ ಕಲಿಪ್ರಭಾವಮಗ್ನರೂ ಪಾಪ ಕಾರ್ಯಾಚರಣೆಯರೂ ಆದಂತಹ ಮಾನವರ ಸರ್ವ ಯಾತನೆಗಳನ್ನು ಭಗ್ನಗೊಳಿಸುವಂತಹುದು, ಪುಣ್ಯವನ್ನು ಪ್ರಸಾದಿಸುವಂತಹುದು, ನಮಗೆ ತೃಪ್ತಿಯನ್ನುಂಟು ಮಾಡುವಂತಹುದು ಆದಂತಹ ಸದ್ವಿಷಯವನ್ನು ನಮ್ಮೆಲ್ಲರಿಗೂ ಹೇಳಿರಿ ಎಂದು ಬೇಡಿದರು.
ಆಗ ಸೂತರು, ಇಂತಹ ಒಳ್ಳೆಯ ಸಮ್ಮೇಳನದಲ್ಲಿ ಸಾಮಾನ್ಯ ಸಾಧಾರಣ ಕಥೆಯೇಕೆ? ಯಾವುದನ್ನು ಸ್ಮರಿಸಿದ ಮಾತ್ರಕ್ಕೆ ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ಕೆಂಡದಲ್ಲಿ ಬಿದ್ದ ಹತ್ತಿಯಂತೆ ಸುಟ್ಟು ಬೂದಿಯಾಗುತ್ತದೆಯೋ? ಯಾವುದನ್ನು ತಿಳಿದುಕೊಂಡ ಮಾತ್ರಕ್ಕೆ ಜೀವಕೋಟಿಯನ್ನು ಮುಚ್ಚಿದ ಅಜ್ಞಾನವು ಬೇರು ಸಹಿತ ಕಿತ್ತು ಹೋಗುತ್ತದೆಯೋ? ಅಂತಹ ಶಿವ ಮಹಾಪುರಾಣವನ್ನೇ ಹೇಳುತ್ತೇನೆ, ಶ್ರದ್ಧೆಯಿಂದ ನೀವೆಲ್ಲರೂ ಕೇಳಿರಿ ಎಂದು ಹೇಳಿದರು. ಅರುಣಾಚಲದಲ್ಲಿ ಅರುಣಾಚಲೇಶ್ವರನಾಗಿ ಆವಿಷ್ಕರಿಸಲ್ಪಟ್ಟಿರುವ ಶಿವಲಿಂಗಾರಾಧಕರು ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯಾದಿ ಮೋಕ್ಷ ಪದವಿಗಳನ್ನು ಪಡೆಯುವರು ಎಂದು ಅನುಗ್ರಹಿಸಿ ಕೊನೆಯದಾಗಿ ಶಿವನು ವಿಷ್ಣು ಬ್ರಹ್ಮರೊಂದಿಗೆ ಹೀಗೆಂದನು: ವಿಷ್ಣು ವಿಧಾತರೇ, ನನ್ನ ಪರಬ್ರಹ್ಮ ತತ್ವವನ್ನು ನಿಮಗೆ ನಿರೂಪಿಸಿರುವುದಕ್ಕೇನೆ ನಿರಾಕಾರವೂ ನಿರ್ಗುಣವೂ ನಿರುಪಮಾನವೂ ಅಪರಿಮಾಣವೂ ಆದಂತಹ ಈ ಲಿಂಗರೂಪದೊಂದಿಗೆ ನಿಮಗೆ ದರ್ಶನವನ್ನು ಕೊಟ್ಟೆನು. ಸಕಲತಾ ನಿಷ್ಕಲತಾ ರೂಪಗಳು ನನಗೆ ಮಾತ್ರವೇ ಸಾಧ್ಯ. ಆದ್ದರಿಂದ ನಾನೇ ಪರಬ್ರಹ್ಮನೆನ್ನುವುದನ್ನು ತಿಳಿಯಿರಿ. ನನಗೂ ಲಿಂಗಕ್ಕೂ ಯಾವುದೇ ರೀತಿಯ ಭೇದವಿಲ್ಲ. ಪ್ರತಿನಿತ್ಯವೂ ಲಿಂಗಾರಾಧನೆಯನ್ನು ಮಾಡಿರಿ. ನಿಜಕ್ಕೂ ನಾನು ಒಂದು ಕಡೆ ನಿಲ್ಲುವವನಲ್ಲ. ಆದರೂ ಎಲ್ಲಿ ಲಿಂಗ ಪ್ರತಿಷ್ಠೆ ನಡೆಯುತ್ತದೆಯೋ ಅಲ್ಲಿ ಮಾತ್ರ ತಪ್ಪದೇ ಇರುತ್ತೇನೆ. ಒಂದೇ ಒಂದು ಲಿಂಗ ಪ್ರತಿಷ್ಠೆಯನ್ನು ಪ್ರತಿಷ್ಠಾಪಿಸಿದರೆ ಶಿವ ಸಮಾನರಾಗಿ ಕೈಲಾಸದಲ್ಲಿ ವಾಸಿಸುತ್ತೀರಾ. 2 ಶಿವಲಿಂಗಗಳನ್ನು ಪ್ರತಿಷ್ಠಿಸಿದರೆ ಮಹಾ ಕೈಲಾಸದಲ್ಲಿ ಶಿವಾನಂದ ಅನುಭವರಾಗಿ ಶಿವ ಸಾಯುಜ್ಯವನ್ನು ಪಡೆಯುತ್ತೀರಾ. ಲಿಂಗ ಪ್ರತಿಷ್ಠೆಯು ತುಂಬ ಪ್ರಧಾನವಾದುದು. ಲಿಂಗ ಭಾವನೆಯಿಂದ ಮೂರ್ತಿಯನ್ನು ಪ್ರತಿಷ್ಠಿಸಿದರೂ ಸಹ ಅದು ಶಿವಕ್ಷೇತ್ರವೇ ಆಗುತ್ತದೆ ಎಂದು ಪರಮೇಶ್ವರನು ಬೋಧಿಸಿದನು. ಕಾರ್ತೀಕ ಮಾಸದಲ್ಲಿ ಕಪರ್ದಿನಿಯನ್ನು ಆರಾಧಿಸಿದರೆ ಸರ್ವ ವ್ಯಾಧಿಗಳು ನಿವಾರಣೆಯಾಗುತ್ತವೆ. ಭೂತ ಪ್ರೇತ ಪಿಶಾಚಿಗಳ ಕಾಟವು ತೊಲಗಿ ಹೋಗುತ್ತದೆ. ಕಾರ್ತೀಕ ಮಾಸ ಭಾನುವಾರದಂದು ಸೂರ್ಯಾರಾಧನೆ ಮಾಡಿದಲ್ಲಿ ಎಣ್ಣೆಯಿಂದ ನೆನೆಸಿದ ಬತ್ತಿಗಳನ್ನು ದಾನ ಮಾಡುವುದರಿಂದ ಕುಷ್ಠರೋಗ ಮುಂತಾದ ಭಯಂಕರವಾದ ವ್ಯಾಧಿಗಳು ಸಹ ನಿವಾರಣೆಯಾಗುತ್ತವೆ. ಅದೇ ದಿನದಂದು ಕರಕಾಯಿ, ಕರಿಮೆಣಸು, ಹೊಸ ಬಟ್ಟೆಗಳು, ಹಾಲು ಇತ್ಯಾದಿ ದಾನ ಮಾಡಿದರೂ ಅಥವಾ ಒಬ್ಬ ಬ್ರಾಹ್ಮಣ ಬಾಲಕನಿಗೆ ಉಪನಯನವನ್ನು ಮಾಡಿದರೂ ಕ್ಷಯ ವ್ಯಾಧಿಯು ನಿವಾರಣೆಯಾಗುತ್ತದೆ. ಸಾಸಿವೆ ದೀಪಗಳನ್ನು ದಾನ ಮಾಡಿದರೆ ಅಪಸ್ಮಾರ ವ್ಯಾಧಿಯು ಹರಿಯುತ್ತದೆ. ಎಂತಹ ದರಿದ್ರವಾದರೂ ಸರಿ, ಕೃತಿಕಾ ನಕ್ಷತ್ರದಲ್ಲಿ ಕೂಡಿದ ಸೋಮವಾರದಂದು ಶಿವಾರಾಧನೆ ಮಾಡುವುದರಿಂದ ದರಿದ್ರವು ನಾಶವಾಗುತ್ತದೆ ಹಾಗೂ ಸಂಪತ್ತು ಅಭಿವೃದ್ಧಿಯಾಗುತ್ತದೆ. ಕೃತಿಕಾ ನಕ್ಷತ್ರಯುತ ಭಾನುವಾರದಂದು ಕುಮಾರಸ್ವಾಮಿಯನ್ನು ಆರಾಧಿಸುವುದು, ದೀಪ ಗಂಟೆಗಳನ್ನು ದಾನ ಮಾಡುವುದರಿಂದ ಅತಿ ಬೇಗನೆ ವಾಕ್ಸಿದ್ಧಿಯುಂಟಾಗುತ್ತದೆ. ಕೃತಿಕಾ ನಕ್ಷತ್ರದಲ್ಲಿ ಕೂಡಿದ ಬುಧವಾರದಂದು ವಿಷ್ಣುವನ್ನು ಆರಾಧಿಸಿ ಮೊಸರನ್ನವನ್ನು ದಾನ ಮಾಡಿದರೆ ಸತ್ಸಂತಾನವು ಉಂಟಾಗುತ್ತದೆ. ಕೃತಿಕಾ ನಕ್ಷತ್ರದಲ್ಲಿ ಕೂಡಿದ ಗುರುವಾರ ಬ್ರಹ್ಮನನ್ನು ಸೇವಿಸಿ ಜೇನುತುಪ್ಪ, ತುಪ್ಪ ದಾನ ಮಾಡಿದರೆ ಸಮಸ್ತವಾದ ಸುಖ ಸೌಭಾಗ್ಯ ಭೋಗಗಳು ವೃದ್ಧಿಯನ್ನು ಹೊಂದುತ್ತವೆ. ಕೃತಿಕಾ ನಕ್ಷತ್ರಯುಕ್ತ ಶುಕ್ರವಾರದಂದು ವಿನಾಯಕನನ್ನು ಆರಾಧಿಸಿ ಸುಗಂಧ ಪುಷ್ಪಗಳನ್ನು, ಅನ್ನದಾನವನ್ನು ಆಚರಿಸಿದವರಿಗೆ ಬೇಡಿದ ಬಯಕೆಗಳು ನೆರವೇರುತ್ತವೆ. ಸಂತಾನ ಸಂಕಲ್ಪದೊಂದಿಗೆ ಆರಾಧಿಸಿ ಬೆಳ್ಳಿ ಬಂಗಾರವನ್ನು ದಾನ ಮಾಡಿದರೆ ಸ್ತ್ರೀಯುತ ಪುತ್ರವತಿಯಾಗುತ್ತಾಳೆ. ದೇವತೆಗಳನ್ನು, ತ್ರಿಮೂರ್ತಿಗಳನ್ನು, ಧನ್ವಂತರಿಯನ್ನು, ಅಶ್ವಿನಿ ದೇವತೆಗಳನ್ನು ಆರಾಧಿಸಿದರೆ ರೋಗಗಳು, ಅಪಮೃತ್ಯು, ಭಯಗಳು ನಾಶವಾಗುವುದೇ ಅಲ್ಲದೆ ತಕ್ಷಣವೇ ಆರೋಗ್ಯ ಉಂಟಾಗುತ್ತದೆ. ಉಪ್ಪು, ಶುಂಠಿ, ನೀರು, ಕಬ್ಬಿಣ, ಹಿಪ್ಪಲಿ, ಉದ್ದು, ಕರಿಮೆಣಸು, ಕಳ್ಳೆಣ್ಣೆಗಳಂತಹ ಕಠಿಣ ವಸ್ತುಗಳನ್ನು ದಾನ ಮಾಡುವುದರಿಂದ ಸ್ವರ್ಗ ಪ್ರಾಪ್ತಿಯುಂಟಾಗುತ್ತದೆ. ಧನುರ್ಮಾಸದಲ್ಲಿನ ಮುಂಜಾನೆ ಶಿವ, ವೈಷ್ಣವಾದಿ ದೇವತೆಗಳನ್ನು ಪೂಜಿಸಿ ಅಕ್ಕಿಯನ್ನು, ಅನ್ನವನ್ನು ದಾನ ಮಾಡುವುದರಿಂದ ಆರೋಗ್ಯ, ಧರ್ಮವೃದ್ಧಿ, ಇಹಪರ ಮಹಾಭೋಗಗಳು ಉಂಟಾಗುತ್ತವೆ ಎಂದು ಸೂತ ಮಹರ್ಷಿಗಳು ಶೌನಕಾದಿ ಮುನಿಗಳಿಗೆ ಹೇಳಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದರು.